ನನ್ನ 6 hour ಅಲ್ಲಿ ಆಕ್ಚುಲಿ ಇದು ಮೊದಲನೇ ಲಾಂಗ್ ರೈಡ್. ಖುಷಿ ಆಯ್ತು ಬ್ರೋ. ಸೇಮ್ ಇಯರ್ ಸಸ್ತಾ Z900. ನಮ್ ಕೀರ್ತಿ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಅಲ್ಲೊಂದು 6 hour ಬೂಸಾ ಫೆರಾರಿನೂ ಹೋಗ್ತಾ ಇದೆ. ಓ ಕ್ರೇಜಿ ಆಗಿದೆ, ಲ್ಯಾಂಬೋ ಸೆಕ್ಸಿ ಆಗಿದೆ ಗೈಸ್. ಫಾಲೋ ಮಾಡ್ಕೊಂಡು ಬಂದ್ರು. ಥ್ಯಾಂಕ್ ಯು. ಕಲ್ಲು ಬಂದು ಟನ್ ಅಂತ ಹೊಡಿತು. ಟ್ರಕ್ ಹೋಗಿ ಬಿಡ್ತಾ ಇದ್ದ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನಮ್ಮ ಬಾಯ್ಸ್ ಎಲ್ಲ ಇವತ್ತು ನೋಡಿ ಎಲ್ಲಿದ್ದೀವಿ ಅಂತಂದ್ರೆ ಪಾರ್ಲೆಟೋಲ್ ಹತ್ರ ಇದೀವಿ. ಇವತ್ತೊಂದು ರೈಡ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರ್ಯಾರು ಅಂತಂದ್ರೆ ನೋಡಿ, ನಮ್ಮ ಗೋಲ್ಡನ್ ಥ್ರಾಟಲ್ ಆಫ್ಟರ್ ಲಾಂಗ್ ಟೈಮ್, ನಮ್ಮ ಬಾನ್ ಬೀಚ್ ಬೈಕರ್ ರಾಧೆ, ಮತ್ತೆ ಡಾಲ್ಫಿನ್ ಇದೆ, ನಮ್ಮ ಬೀಸ್ಟೋ. ಫಸ್ಟ್ ರೈಡ್ ಆನ್ ಅಪ್ರಿಲಿಯಾ RS 457 ನಮ್ಮ ಕೀರ್ತಿದು ಇಲ್ಲಿದೆ. ಆ್ಯಂಡ್ ನಮ್ಮ ಜೊತೆ ಇಲ್ಲಿ ಇನ್ನೊಬ್ರು ರೈಡಿಗೆ ಬರ್ತಿಲ್ಲ, ಇಲ್ಲೇ ಸಿಕ್ಕಿದ್ದಾರೆ ನಮ್ಮ GN ಅವರು. ಹಾಯ್ ಬ್ರೋ. ಎಲ್ಲಿ ಯಾವ ಕಡೆ ರೈಡು? ಈ ಕಡೆ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತಾ ಇದೀವಿ. ಬ್ರೇಕ್ಫಾಸ್ಟ್ ರೈಡು. ಖುಷಿ ಆಯ್ತು ಬ್ರೋ. ಸೇಮ್ ಇಯರ್. ಥ್ಯಾಂಕ್ ಯು. ಇನ್ನ ಚೆನ್ನಾಗಿ ರೈಡ್ ಮಾಡಿ. ಥ್ಯಾಂಕ್ ಯು ಬ್ರೋ. ಕಿಲೋಮೀಟರ್ಸ್ ರೈಡ್ ಮಾಡಿ. ಎಸ್, ಸೇಫ್ ಆಗಿ ರೈಡ್ ಮಾಡಿ. ಯು ಟು ಸೇಫ್ ರೈಡ್. ಸಿಗೋಣ. ಸೊ ಆ್ಯಕ್ಚುಲಿ GN ಅವರು ಅವ್ರ ಗ್ರೂಪ್ ಜೊತೆ ಬೇರೆ ಕಡೆ ರೈಡ್ ಹೋಗ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ರೈಡ್ಗೆ. ಸೊ ನಾವು ಇಲ್ಲಿ ನಿಲ್ಸಿದ್ವಲ್ಲ, ಸಡನ್ನಾಗಿ ಬಂದರು, ಈ ಗಾಡಿ ಎಲ್ಲ ನೋಡ್ದಂಗಿದೆಯಲ್ಲ ಅಂತ ಅಂದಾಗ ಆಮೇಲೆ ಗೊತ್ತಾಯಿತು. ಸೊ ಇವಾಗ ಸದ್ಯಕ್ಕೆ ಇವಾಗ ಟೈಮ್ ಎಷ್ಟು? ಟೈಮು 6 ಗಂಟೆ ಆಯಿತು. ಸೊ ನಮ್ದು ಇವಾಗ ನೆಕ್ಸ್ಟ್ ರೈಡ್ ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊರಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಇವತ್ತೊಂದು ಎಕ್ಸೈಟಿಂಗ್ ವ್ಲಾಗ್ ಬರುತ್ತೆ. ಸೊ ಕೀಪ್ ವಾಚಿಂಗ್. ಓಕೆ, ಸೊ ಆ್ಯಕ್ಚುಲಿ ಸ್ವಲ್ಪ ಐಡ್ಲಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಸಿದ್ದೀನಿ, DB ಕಿಲ್ಲರ್ ಹಾಕಿದ್ದೀನಿ. ಸೊ ಸೌಂಡ್ ಸ್ವಲ್ಪ ಕಮ್ಮಿನೇ ಇರುತ್ತೆ. ಸ್ವಲ್ಪ ಹೈವೇಗೆ ಹೋದ್ಮೇಲೆ ಮಾಮೂಲಿ ಅವಳಿ ಹಯಾಬುಸಾ. ಆ್ಯಕ್ಚುಲಿ ಯೆಲ್ಲೋ ಕಲರ್ ಮೊನ್ನೆ ನಮ್ಮ ಜೊತೆ ಬಂದಿದ್ರು ಅವರು. ಬೈ ಬ್ರೋ. ಓಕೆ, ಸೊ ನಮ್ಮ ಬಾಯ್ಸ್ ಎಲ್ಲ ಟೇಕ್ ಆಫ್ ಮಾಡಿದ್ರು. ಸೊ ಇವತ್ತು ಎಲ್ಲಿಗಪ್ಪ ರೈಡ್ ಅಂತ ಅಂದರೆ ಟುವರ್ಡ್ಸ್ ಹಾಸನ್ ಹೈವೇ ಜಾಯಿನ್ ಆಗಿ ಅಲ್ಲಿಂದ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ. ಸೊ ಈ ಮಾನ್ಸೂನಲ್ಲಿ ಇದೆ ಫಸ್ಟ್ ರೈಡು ಗೈಸ್ ಮಾಡ್ತಿರೋದು. ಆ್ಯಕ್ಚುಲಿ ಏನಪ್ಪ ವಿಷಯ ಅಂತ ಅಂದರೆ, ನಾನು ಗಾಡಿ ತೊಗೊಂಡಾಗಿಂದ ಧರ್ಮಸ್ಥಳ ಹೋಗಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಸುಮಾರು ದಿನ ಆಯ್ತಲ್ಲ, ಹೋಗೋಕ್ಕಾಗಿರಲಿಲ್ಲ. ಆಲ್ಮೋಸ್ಟ್ ಒಂದೂವರೆ ತಿಂಗಳಾಯಿತು. ಓಕೆ, ನಾನು ಗಾಡಿನ ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು, ಹಾಗೆ ಸೋದರ್ಕ ಗಣಪತಿ, ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ಒಂದು ರೈಡ್ ಹೊಡಿಬೇಕು ಅಂತಂದ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಆಮೇಲೆ ಕೀರ್ತಿ ಆ್ಯಕ್ಚುಲಿ ನಾನು ಬೈಕ್ ತೊಗೊಳ್ತೀನಲ್ಲ ಬ್ರೋ, ನಾನು ಬರ್ತೀನಿ ಜೊತೆಗೆ, ಒಟ್ಟಿಗೆ ನನ್ನ ಗಾಡಿ ಬಂದಮೇಲೆ ಹೋಗೋಣ ಅಂತ ಅಂದ. ಸೊ ಅವ್ನ ಗಾಡಿ ಒಂದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಎನಿವೇ ಲಾಸ್ಟ್ ವೀಕು ಕೀರ್ತಿ ಗಾಡಿ ಡೆಲಿವರಿ ತೊಗೊಂಡ. ಸರಿ ಗುರು, ಜಾಸ್ತಿ ಡಿಲೇ ಮಾಡೋದು ಬೇಡ, ಓಡ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ನಾವು ನಮ್ಮ ಬಾಯ್ಸ್ ಎಲ್ಲ ರೈಡ್ ಹೋಗ್ತಾ ಇದೀವಿ. ಜೋಶಲ್ಲಿದ್ದೀನಿ ಗುರು, ಯಾಕಂದರೆ ತುಂಬ ಖುಷಿ ಆಗ್ತಾ ಇದೆ ಗೈಸ್. ನನ್ನ 6 hour ಅಲ್ಲಿ ಆ್ಯಕ್ಚುಲಿ ಇದು ಮೊದಲನೇ ಲಾಂಗ್ ರೈಡ್. ರಿಯಲಿ ಎಕ್ಸೈಟೆಡ್. ನೋಡೋಣ ನಮ್ಮ 6 hour ಅಲ್ಲಿ ಲಾಂಗ್ ರೈಡ್ ಎಲ್ಲ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಮಾನ್ಸೂನ್ ರೈಡ್ಗೆ ನಮ್ಮ ADV 380 ಎತ್ಕೊಂಡು ಹೋಗಿದ್ರೆ ಸಕ್ಕದಾಗಿರೋದು. ಬಟ್ ಸದ್ಯಕ್ಕೆ ಇವತ್ತು ಪ್ಲೇಸಸ್ ಎಲ್ಲೂ ಹೋಗ್ತಾ ಇಲ್ಲ ನಾವು ಜಾಸ್ತಿ, ಬರೀ ಇದೊಂಥರ ಟೆಂಪಲ್ ರನ್ ಅಂತ ಅಂದ್ಕೊಳ್ರಿ. ಸೊ ಅದಕ್ಕೋಸ್ಕರ ನಾನು 6 hour ಎತ್ತಿರೋದು. ಸೊ ಫಸ್ಟ್ ಇವಾಗ ನೆಲಮಂಗಲದಿಂದ ಡೈರೆಕ್ಟ್ ಹಾಸನ್ ಹೈವೇ ಜಾಯ್ನ್ ಆಗಿ, ಅಲ್ಲಿ ನಮ್ಮ ಹುಡುಗರು ಇನ್ನೂ ಫ್ಯೂಯಲ್ ಹಾಕ್ಸ್ಕೊಂಡಿದ್ದ, ನಾನು ಫ್ಯೂಯಲ್ ಹಾಕ್ಸ್ಕೊಂಡಿದ್ದೀನಿ. ಐ ಆಮ್ ಆಲ್ ಸೆಟ್. ಸೊ ಫ್ಯೂಯಲ್ ಹಾಕ್ಸ್ಕೊಂಡು ಡೈರೆಕ್ಟಾಗಿ ಹಾಸನ್ ಹೈವೇ ಎಂಟ್ರಿ ಕೊಡೋಣ. 6 hour ಅಲ್ಲಿ ಬ್ಯಾಗ್ಗಳೆಲ್ಲನೂ ಹಾಕೋದಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ನಾನು ಲಗೇಜ್ ಎಲ್ಲನೂ ಫುಲ್ಲು ಪ್ಯಾಕ್ ಮಾಡಿಬಿಟ್ಟು ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರ ಗಾಡಿನ ಕೊಟ್ಬಿಟ್ಟಿದ್ದೀನಿ. ಸೊ ಡಾಮಿನಾರಲ್ಲಿ ಹಿಂದ್ಗಡೆ ಅವರು ಟಾಪ್ ಬಾಕ್ಸ್ ಹಾಕ್ಕೊಂಡು ಅವ್ರ ಲಗೇಜ್ ಇಟ್ಕೊಂಡಿದ್ದಾರೆ. ಪಿಲಿಯನ್ ಸೀಟಲ್ಲಿ ನಾನು ಬಿಟ್ಟು ಬಂಜಿಕೋಡಲ್ಲಿ ರೂಪ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಒಂದೇನಂದರೆ ರೈಡಿಂಗ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಬ್ಯಾಗ್ ಹಾಕ್ಕೊಂಡು. ಯಾಕಂದರೆ ನಮ್ಮ ಗಾಡಿನಲ್ಲಿ ತುಂಬ ಅಗ್ರೆಸಿವ್ ಪೊಸಿಷನ್ನು, ಸಖತ್ ಕಮಿಟೆಡ್ ಅಲ್ಲ. ಸೊ ಟಕಿನ್ ಆಗಿರ್ಬೇಕಾದ್ರೆ ಬ್ಯಾಗ್ ಇದೆ, ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ. ಸೊ ಅದಕ್ಕೆ ಏನು ಮಾಡಿದೆ, ಗೋಲ್ಡನ್ ಥ್ರಾಟಲ್ ನನ್ನ ಗಾಡಿ ಕೊಟ್ಬಿಡು, ನಾನು ಹಾಕ್ಕೊಳ್ತೀನಿ, ಆರಾಮಾಗಿ ಬಾ, ಏನು ಪ್ರಾಬ್ಲಮ್ ಇಲ್ಲ ಅಂತಂದರು. ಸೊ ಅದಕ್ಕೆ ಅವ್ರ ಗಾಡಿ ಕೊಟ್ಬಿಟ್ಟೆ. ಲಾಂಗ್ ಅಂದರೆ ಇದು ಆ್ಯಕ್ಚುಲಿ ಏನು ಅಷ್ಟೊಂದು ಲಾಂಗ್ ಏನಲ್ಲ. ಇಟ್ಸ್ ಅಬೌಟ್ ಲೈಕ್ 600 to 700 ಕಿಲೋಮೀಟರ್, ಮ್ಯಾಕ್ಸ್ 700 ಕಿಲೋಮೀಟರಲ್ಲಿ ಮುಗಿಯುತ್ತೆ. ಸೊ ಒಂದು ಸೈಡ್ ಬಂದ್ಬಿಟ್ಟು 350. ನಮ್ಮ ಅಂಕಿ ಫುಲ್ಲು R15. ಓ ಏನು ಗುರು, ಇನ್ನು ಬೆಂಗಳೂರೇ ದಾಟ್ತಿಲ್ಲ, ಆಲ್ರೆಡಿ ಫುಲ್ಲು ಮಳೆ ಬರ್ತೈತಲ್ಲ.
ಡ್ರಿಸಲ್ ಆಗ್ತಾಯಿದೆ ಗಾಯ್ಸ್. ನಮ್ಮ ಮಾನ್ಸೂನ್ ರೈಡ್ ಸ್ಟಾರ್ಟ್ ಆಗ್ತಿದ್ದಂಗೆನೆ ಮಳೆ ಬರ್ತಾ ಇದೆ. ಮಳೆ ಬಂದರೆ ಕಷ್ಟ ಗುರು. ಸೊ ಬಾಯ್ಸ್ ಇನ್ನೂ ಪೆಟ್ರೋಲ್ ಹಾಕ್ಸಿಲ್ಲ, ಅಲ್ಲಿ ಮುಂದೆ ಪೆಟ್ರೋಲ್ ಹಾಕ್ಸ್ಕೊಳ್ತಾರೆ. RS457 ಅಲ್ಲಿ ಹುಡುಗ ಫುಲ್ಲು. ಯಾಕೆ? ಹಾಂ 10 ನಿಮಿಷ ಆಗುತ್ತಂತ. ಹಾಂ ಹಾಂ ಸರಿ ಓಕೆ, ಅಲ್ಲಿ ಮುಂದೆ ಔಟ್ ಬಾಣ ಬಾ. ಓಕೆ, ಸೊ ಅಲ್ಲಿ ಪೆಟ್ರೋಲ್ ಬಂಕ್ ಇನ್ನೂ ಓಪನ್ ಆಗಿಲ್ಲ, ಒಂದು 10 ಮಿನಿಟ್ಸ್ ಆಗುತ್ತಂತೆ. ಹಂಗೆ ಅಲ್ಲೇ ಮುಂದೆ ಹೋಗ್ಬಿಡೋಣ ಬನ್ನಿ ಹಂಗಾದ್ರೆ. ಬಾಬಾ, ಇದು ಆ್ಯಕ್ಚುಲಿ ಮೊನ್ನೆ ಈವೆಂಟಲ್ಲಿ ನೋಡ್ದಂಗಿತ್ತು, ಎಲ್ಲೋ ಯಾವೂಸ ಅಲ್ಲೇ ಆಲ್ರೆಡಿ ಡ್ರಿಸಲ್ ಆಗ್ತಾಯಿದೆ. ನಾನು ಏನು ಹಾಕಿಲ್ಲ ಬ್ಲೂ ಟ್ಯಾಕು. ಎಲ್ಲಿ ಮಳೆ ಇಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದು ಇಲ್ಲಿ ಕೆಳಗಡೆ ಇಟ್ಬಿಡಿ. ಇಲ್ಲಿ ಸಪೋರ್ಟ್ ಇದೆಯಾ? ಓಕೆ, ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ತೊಗೋಣ. ಸೊ ಇನ್ನು ಹಾಸನ ಹೈವೇನಲ್ಲಿ ಸುಮಾರು ಸೂಪರ್ ಬೈಕರ್ಸ್ ಎಲ್ಲ ಹೋಗ್ತಾ ಇರ್ತಾರೆ, ಆನ್ ದ ವೇ ನೋಡ್ತಾ ಇರ್ತೀರಾ. ಸದ್ಯಕ್ಕೆ ಆ್ಯಕ್ಚುಲಿ ನಮ್ಮ ಜೊತೆ ಇನ್ನೊಂದು Z900 ಬರಬೇಕಾಗಿತ್ತು. ಇವಾಗ ಸದ್ಯಕ್ಕೆ ಇಲ್ಲೇ ಸಸ್ತಾ Z900, ಸಾರಿ Z400 ಗ್ರೀನ್ ಅಲ್ವಾ? ಆ್ಯಕ್ಚುಲಿ ನಾನು ಗ್ರೀನ್ದು ಡಾಮಿನರ್ ಒಬ್ರು ಮಾಡಿಫೈ ಮಾಡಿಸಿದ್ರು, ಸ್ಟ್ರೀಟ್ ರೇಸರ್ ಸ್ಟ್ರೀಟ್ ಫೈಟರ್ ಥರ. ಅದು ಅದು ಆಟೋಲಾಗ್ದೇನೆ. ಹಾಂ ಹಾಂ ಡಾಮಿವೆಲ್ ಕರೆಕ್ಟು. ಹಾಂ ಓಕೆ, ಆಫ್ಟರ್ ಅ ಶಾರ್ಟ್ ಬ್ರೇಕ್ ಬನ್ನಿ ಬಾಯ್ಸ್ ಹೊಡೋಣ. ಆ್ಯಕ್ಚುಲಿ ಬೆಳಕೆ ಆಗೋಯ್ತು, ಒಂದು ಶಾರ್ಟ್ ಬ್ರೇಕ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲೇ ಒಂದು 20 ಮಿನಿಟ್ಸ್ ಆಯಿತು. ಸೊ ಅಪ್ರಿಲೆ RS457 ನೋಡಿ ನಮ್ಮ ಹುಡುಗ ಫುಲ್ಲು ನಾವು PPF ಎಲ್ಲನೂ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ. ಹೆಂಗಿದೆ ಬಾಯ್ ಗಾಡಿ? ಕ್ರೇಜಿ. ಆ್ಯಕ್ಚುಲಿ ನಮ್ಮ ಕೀರ್ತಿ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಫಸ್ಟ್ ರೈಡ್ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಓಕೆ ಹಾಂ ಓಕೆ ಬನ್ನಿ, ಬಾಯ್ ಬಾಯ್. ನಮ್ಮ ಹುಡುಗರು ಅಲ್ಲೇ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಸೊ ಹುಡುಗರು ಬರಲಿ, ಅವ್ರು ಬಂದ ತಕ್ಷಣ ಹೊಡೋಣ. ಅಲ್ಲಿವರೆಗೂ ಇಲ್ಲೇ ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಅದು ಇದು ಸ್ಟೋರಿ ಗೀರಿಗಳೆಲ್ಲ ಹಾಕ್ಬಿಡೋಣ. ಬಟ್ ಏನೇ ಆಗಲಿ ಗೈಸ್, ನಮ್ಮ ಬೇಸ್ಟ್ನ ಹೈವೇನಲ್ಲಿ ಚಿಚ್ಚೋದಿದೆಯಲ್ಲ, ಅದರ ಮಜಾನೇ ನೆಕ್ಸ್ಟ್ ಲೆವೆಲ್. ಬಟ್ ಓನ್ಲಿ ಥಿಂಗ್ ಏನಂತಂದರೆ ನಮ್ಮ ಗಾಡಿನಲ್ಲಿ ಆಟೋ ಬ್ಲಿಪ್ಪರ್ಸ್ ಇರಬೇಕಾಗಿತ್ತು. ಬ್ಲಿಪ್ಪರ್ಸ್ ಇದ್ದಿದ್ರೆ ಸಕ್ಕತ್ತಾಗಿರೋದು. ಅಲ್ಲೊಂದು 6R ಬೂಸಾ 10R ನೋಡಿ, ಹಿಂಗೆ ಬೇಜಾನ್ ಬೈಕ್ಸ್ಗಳೆಲ್ಲ ಹೋಗ್ತಾ ಇರುತ್ತೆ. ಮಲ್ಟಿಸ್ಟಡ 2. ಓಹೋ ಓಹೋ, ಅಷ್ಟು ದೂರದಿಂದ ಕೇಳಿಸ್ತಾ ಇತ್ತು ನೋಡು ಸೌಂಡು. ಬಾ ಓಕೆ, ಬಾಯ್ಸ್ ಬಂದರು. ಹಾಂ 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 ಹಾಂ, ಫೆರಾರಿನೂ ಹೋಗ್ತಾ ಇದೆ. ಓ ಕ್ರೇಜಿ ಆಗಿದೆ ಲ್ಯಾಂಬೋ. ಸೊ ಬನ್ನಿ, ಅಲ್ಲಿ ಮುಂದೆ ಸಿಗ್ತಾರೆ, ಅಲ್ಲಿ ಹೋಗೋಣ. ಇಲ್ಲೇ ಹೋಗ್ತಾ ಇದೆ ನೋಡಿ ಲ್ಯಾಂಬೋರ್ಗಿನಿ
ಸಾಕದ ಕಾಣಿಸ್ತಾ ಇದೆ ಗೈಸ್. ಹಾ ಇಲ್ಲಿ ಫೆರಾರಿ ಇವ್ದು ಆಕ್ಚುಲಿ ಇನ್ನೊಂದು ರೆಡ್ ಕಲರ್ ಫೆರಾರಿ ಹೋಯ್ತು, ಅದು ಮಸ್ತ್ ಇದೆ. ಇಲ್ಲಿದೆ ನೋಡಿ. ಏನ್ ಸೆಕ್ಸಿ ಆಗಿದೆ ಗೈಸ್. ಹೆವಿ ಪಾಪ್ಸು. ಸೊ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಜಸ್ಟ್ ಎಂಜಾಯ್ ಮಾಡಿ ಈ ರೈಡ್ನ. ಮಧ್ಯದಲ್ಲಿ ಬ್ರೇಕ್ ನಿಲ್ಲಿಸ್ತಾ ಇರ್ತೀನಿ, ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಜಸ್ಟ್ ಎಂಜಾಯ್ ದಿಸ್ ಹೈವೇ ಸ್ಟ್ರೆಚ್. ಆಕ್ಚುಲಿ ಫ್ರಂಟಲ್ಲಿ ಇನ್ನೊಂದು ಬ್ಲ್ಯಾಕ್ ಕಲರ್ ಹೋಗ್ತಾ ಇದೆ, ಅದು ಸಾಕಲ್ಲ ಕಾಣಿಸ್ತಾ ಇದೆ. ನಮ್ದು ಸೂಪರ್ ಬೈಕ್ಸ್ ಎಲ್ಲಾನೇ ಒಂಥರ ಕ್ರೇಜ್ ಅಂತಂದ್ರೆ ಸೂಪರ್ ಕಾರ್ಸ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಗೈಸ್. ಹಾಸನ ಹೈವೇ ಮಾತ್ರ ಕ್ರೇಜಿ ಆಗಿದೆ. ನಮ್ಮ ಬೀಚಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಹಾಸನ ಹೈವೇಗೆ ಬರ್ತಾ ಇದ್ದು. ಹೌದು, ಆಲ್ಮೋಸ್ಟ್ ನಾವು ಏರ್ಪೋರ್ಟ್ ರೋಡ್ ಕಡೆನೇ ಹೋಗ್ತಾ ಇದ್ವಿ. ಹಾಸನ ಹೈವೇಗೆ ಇದೇ ಫಸ್ಟ್ ಟೈಮ್ ತೊಗೊಂಡು ಬರ್ತಾ ಇರೋದು. ಐ ಥಿಂಕ್ ಒಂದು 225 ಏನೋ ಟಚ್ ಆಯಿತು ಅನ್ಸುತ್ತೆ. 225 to 230 ಹೋದೆ, ಬಟ್ ಜಾಸ್ತಿ ಹೋಗೋಕ್ಕಾಗಲ್ಲ, ವಿಂಡ್ ಬಫೆಟಿಂಗ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅವಾಗವಾಗ ಹಿಂಗೆ ಒಂದು ಸ್ವಲ್ಪ ಸ್ಟ್ರೆಚ್ ಹೊಡ್ಕೊಂಡು ಮತ್ತೆ ಸ್ವಲ್ಪ ಎಕಾನಮಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ. ಓಕೆ, ನಮ್ಮ ಅಂಕಿನೂ ಬಂದ ಫೈನಲಿ. ನೋಡಿ ಗಾಡಿಗಳೆಲ್ಲ ಇಲ್ಲೇ ನಿಂತಿದೆ. ಸೊ ನಾವಿನ್ನೂ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿಲ್ಲ, ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ಬೇಕು. ಇಲ್ಲೇ ಹೋಣ, ಮುಂದೆ ಯಾವುದಿಲ್ಲ, ಮಯೂರ ಬಿಟ್ಟರೆ ಇದೇ ತಾನೇ ಇರೋದು. ಹೋಣ ಬನ್ನಿ, ಇಲ್ಲೇನೆ ಹೋಣ. ನಾನು ಅಲ್ಲೇ ವೈಶಾಲಿಯಲ್ಲಿ ಹಾಕೊಳ್ಳೋಣ ಅಂತ ಅನ್ಕೊಂಡೆ ನಾನು. ಎಲ್ಲಿ ನೀವು ಮುಂದೆ ಬಂದ್ಬಿಟ್ಟಿದ್ರಲ್ಲ. ಥ್ಯಾಂಕ್ ಯು. ಸೊ ಫಾಲೋ ಮಾಡ್ಕೊಂಡು ಬಂದರು, ಥ್ಯಾಂಕ್ ಯು. ಸೊ ಇಲ್ಲೇ ಹೋಟೆಲ್ ಮಯೂರ ಇದೆ, ಮಯೂರ ಹತ್ರನೇ ಹಾಕೊಳ್ತೀವಿ. ಫ್ಯೂಯಲ್ ಪರವಾಗಿಲ್ಲ, ಮೇಂಟೈನ್ ಆಗ್ತದೆ. 17 ಲೀಟರ್ ಅಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಹಾಕ್ಕೊಳ್ತೀನಿ ಹಾಸನಲ್ಲಿ. ಹೋಟೆಲ್ ಮಯೂರ, ಐ ಥಿಂಕ್ ಇದಕ್ಕಿಂತ ಮುಂದೆ ಹೋದ್ರೆ ಬೇರೆ ಯಾವುದು ಹೋಟೆಲ್ಗಳು ಇರಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಇಲ್ಲೇ ನಿಲ್ಸ್ಕೊಂಡ್ವಿ. ಸೊ ಇಲ್ಲೇ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಡುವ. ನಿಮ್ದು ಆ್ಯಕ್ಚುಲಿ ಸರಿಯಾಗಿ ಚಿಸ್ತಾ ಇದ್ದೀರಾ ನೀವು. ಎಷ್ಟು ಮ್ಯಾಕ್ಸ್ ಎಷ್ಟು ಹೋಗ್ತಾ ಇದೆ ಇಲ್ಲಿ? ನಾನು 225ವರೆಗೂ ಹೋದೆ, ಆಮೇಲೆ ಸ್ವಲ್ಪ ವಿಂಡ್ ಬಫೆಟಿಂಗ್ ಆಗ್ತಾಯಿತ್ತು, ಹೊಡಿಬೋದಾಗಿತ್ತು. ಬಟ್ ಎಲ್ಲಿ ಹೊಡೆದ್ಬಿಟ್ಟು ನಾನು ಮುಂದೆ ಹೊಟ್ಟೋಯ್ತೀನಿ ಅಂತ ಅಂದ್ಬಿಟ್ಟು ಸ್ಲೋ ಮಾಡಿಕೊಂಡೆ. ಕಾರಿಂದ ಬರ್ತಾ ಇದ್ದೆ, ಅದ್ರ ಪಡೆ ಮುಂದೆ ಹೋಗ್ತಿತ್ತು, ಒಂದು ಕಲ್ಲು ಬಂದು ಟಣ್ಣು ಅಂತ ಹೊಡಿತು. ನನಗೆ ಹೊಡೆದು ಎಷ್ಟು ಗ್ಲಾಸ್ ಏನೋ ಹೋಗಿಲ್ಲ, ವೈಸರ್ಗೆ ಹೊಡಿತು ಫುಲ್ ಅಂತ ಇಲ್ಲಿ ಮುಂದೆ. ಓ ಮೈ ಗಾಡ್, ಇದು ಟ್ರಕ್ ಹೋಗಿ ಗುದ್ದು ಬಿಡ್ತಾ ಇದ್ದ. ಫೆರಾರಿನಾ? ಅವರೆಲ್ಲ ಆಟ ಆಡ್ತಾರೆ. ಮುಂದೆಗಡೆ ಒಂದು ಲಾರಿ ಹೋಗ್ತಾ ಇದೆ, ಹಿಂದೆ ಒಂದು ಲಾರಿ ಇದೆ. ಓಕೆ, ನಿಧಾನಕ್ಕೆ ರೈಟ್ ತಗೊಂತ ಇದ್ದ ಇವನು. ಫೆರಾರಿ ಅವನು ಸಡನ್ ಆಗಿ ರೈಟ್ ಎಳೆದ್ಬಿಟ್ಟ. ಓಕೆ, ಅವನು ಲಾರಿ ಅವನು ಬ್ರೇಕ್ ಹೊಡೆದ. ಕೊಲಿಷನ್ ಒಟ್ಟೆ ಏನಾಗಿಲ್ಲ ತಾನೆ. ಜೊತೆಲೆ ಚೆಚ್ಕೊಂಡು ಬಂದ್ವಿ ನಾವು, ಚೇಸ್ ಮಾಡ್ಕೊಂಡು. ಏನಂತ ಹೇಳಿದ್ರು ಮಗ ಹೋಗ್ಲಿ ಬಿಡೋರು, ನನ್ನ ಜೊತೆ ಇರ್ತೀನಿ. ಇವರೇ ಮುಂದೆ, ನಾನು ಸ್ವಲ್ಪ ಮುಂದೆ ಹೋಗ್ತೀನಿ, ಸರಿ ಸ್ಲೋ ಮಾಡ್ಕೊಂಡ ಬರ್ತಾರೆ ಅಂತಾರೆ, ಇವ್ರು ಚೆಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಮುಂದೆ. ಸರಿ ಆಯ್ತು, ಒಂದಷ್ಟು ದೂರ ಆಟಾಡೋಣ ಅಂತಾನೆ ಇವ್ರ ಜೊತೆ ಚೆಚ್ಕೊಂಡು ಬಂದೆ. ನಾನು ಆವರೇಜ್ 110 150 ಅಂತ ಏನು ಹೇಳಿದೆ, ಅದೇ ಸ್ಪೀಡಲ್ಲಿ ಇದ್ದೆ. 115 120 ಸಿಕ್ತಿಲ್ಲ. ಇನ್ನಷ್ಟು ಸ್ಪೀಡ್ ಹೋಗಲ್ಲ, ಇನ್ನಷ್ಟೇ. ಬೆಳಿಗ್ಗೆ ಒಂದು ಜೋಶು.
ಬ್ರೋ ಹುಷಾರಾಗಿ. ಹಾಂ ಏ ಬೇಡ ಬೇಡ, ಸ್ಟ್ಯಾಂಡ್ ಹಂಗೆ ಇರಲಿ. ಹಾಂ ಬ್ರೋ ಆನ್ ಮಾಡಬೇಡಿ. ಸರಿ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಓಕೆ, ಸೊ ಹೈವೇನಲ್ಲಿ ಸರಿಯಾಗಿ ಚಚ್ಕೊಂಡು ಲ್ಯಾಂಬರ್ಗಿನಿ ಫೆರಾರಿ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ಫೈನಲಿ ಇಲ್ಲಿ ಮಯೂರ ಹತ್ರ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ನಮ್ಮ ಆನ್ ಬೀಸ್ ಬೈಕರ್ 3 ಇಡ್ಲಿ ಹಂಗೆ ಇಡ್ಲಿ ವಡೆ ಎಲ್ಲ ತಿನ್ಕೊಂಡು ಇವಾಗ ಟೈಮ್ ಪಾಸ್ ಮಾಡ್ತಾ ಇದೀವಿ. ಹೌಸ್ ದ ರೈಡ್ ಸೋ ಫಾರ್? ಎಕ್ಸಲೆಂಟ್ ಅಂತ ನಿನ್ನ ಹತ್ರನೇ ಕೇಳಬೇಕು ಫಸ್ಟು, ಯಾಕಂದ್ರೆ ಬಿಟ್ಟೋಗಿಲ್ಲ. ಒಂದ್ಸಲ ಒಂದ್ ಸ್ವಲ್ಪ ಸ್ಟ್ರೆಚ್ ಹೊಡೆದೆ, ಅದಾದ್ಮೇಲೆ ವೆಯ್ಟ್ ಮಾಡ್ಕೊಂಡೇ ಇದ್ದಾಗ ನೀವೇ ನೋಡಿರ್ತೀರ 60-70 ವೆಯ್ಟ್ ಮಾಡ್ತಾ ಇದ್ದೆ ನಮ್ಮ ಅಂಕಿಗೆ. ಬ್ಯಾಕ್ ಅವಾಗ ಇದನ್ನ ಇಟ್ಕೊಂಡ್ರು ನೀವು ಏನೋ ಮಾಡಕ್ಕಾಗಲ್ಲ, ಆ ತರ ಮಾಡ್ತೀನಿ. ಆ ಸ್ಟೆಪ್ ಹಾಕೋದು ಟೈಮ್ ಬರುತ್ತೆ. ಹೆಂಗಿದೆ ರೈಡು RS457 ಅಲ್ಲಿ? ಗೊತ್ತೇ ಆಗಿಲ್ಲ 150 ಹೋಗಿ ರಪ್ಪ ಅಂತ ಟಚ್ ಆಗ್ಬಿಡೈತೆ. ಆಮೇಲೆ 150 ಟಚ್ ಆಯ್ತು ನೋಡ್ತಾ ಇಲ್ಲ, ಇದೇ ನೋಡ್ತಾ ಬರೀ ಎಷ್ಟೋಗುತ್ತೆ. ಆಮೇಲೆ ಯಾರು ಬರ್ತಾ ಇರಲ್ಲ, ಸ್ಲೋ ಮಾಡಿದೆ. ಆಮೇಲೆ ನೋಡಿದೆ ಯಾರು ಬರ್ತಿರ್ಲಿಲ್ಲ ಹಿಂದೆ. ಅಲ್ಲಾಡಿ ಹೋಂಡಾ ಅದು BMW ಬಿಗ್ ವಿಂಗ್ ಅಲ್ಲ ಅದು. ನಾನು ಲೆಫ್ಟ್ ರೈಟಲ್ಲಿ ರೆಡ್ ಕಲರ್ದು ಹೋಂಡಾ. ಸೊ ಏನಂತ ಅಂದರೆ ನಾವೆಲ್ಲೇ ಹೋಟೆಲಲ್ಲಿ ಸ್ಟಾಪ್ ಮಾಡಿದಾಗ ಬ್ರೇಕ್ಫಾಸ್ಟ್ಗೆ ಅಥವಾ ಊಟಕ್ಕೆ ತಿಂಡಿ ತಿನ್ನೋಕ್ಕೆ ನಿಲ್ಲಿಸಿದಾಗ ನಮ್ಮ ಗಾಡಿಗಳು ಎದುರುಗಡೆನೇ ಇರಬೇಕು. ಬ್ರೇಕ್ಫಾಸ್ಟ್ ವಿತ್ ವ್ಯೂ. ಬ್ರೇಕ್ಫಾಸ್ಟ್ ವಿತ್ ಬೇಬಿ ವಿತ್ ದ ವ್ಯೂ. ಏನಿಲ್ಲ, ಹಿರಿಯರ್ಗಳು ಹೆಲ್ಮೆಟ್ ಎಲ್ಲ ಅಲ್ಲೇ ಇಟ್ಟಿದ್ದೀವಲ್ಲ, ಯಾರು ಹೊತ್ಕೊಂಡು ಓಡಾಡ್ತಾರೆ ಅಂದ್ಬಿಟ್ಟು. ಓಕೆ ಸರಿ, ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಮತ್ತೆ ಹೋಟೆಲ್ ಆಗೋದು ಸಿಗ್ತೀವಿ.